ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ 95 ವರ್ಷದ ಜನ್ಮದಿನದ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಗರದ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಾಲಯದಲ್ಲಿ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಮಾತನಾಡಿ, ಕನ್ನಡ ಕುಲಕೋಟಿ ಆರಾಧ್ಯ ದೈವ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುತ್ತಿರುವುದಕ್ಕೆ ತುಂಬಾ ಖುಷಿಯಾಗುತ್ತಿದೆ. ಇವರು ಬೇಡರ ಕಣ್ಣಪ್ಪ ಚಿತ್ರದಿಂದ ಚಲನಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಇವರು 200ಕ್ಕೂ ಹೆಚ್ಚು ಚಲನಚಿತ್ರಗಳು ತೆರೆಕಂಡವು. ಇವರ ಚಲನಚಿತ್ರ ಒಂದಕ್ಕೆ ಅಮೆರಿಕದಲ್ಲಿ ಕೆಂಟಕಿ ಕರ್ನಲ್ ಪ್ರಶಸ್ತಿ ನೀಡಿರುವುದು ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಹೆಮ್ಮೆ ಎಂದು ತಿಳಿಸಿದರು. ಕುಲ ಕೋಟಿ ಆರಾಧ್ಯ ದೈವ, ಕರ್ನಾಟಕ ರತ್ನ, ಪದ್ಮಭೂಷಣ, ಚಲನಚಿತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಬಾಲ್ಕೆ ಪ್ರಶಸ್ತಿಯನ್ನ ಪಡೆದಂತಹ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು 95ನೇ ಒಂದು ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂತ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತಿಲ್ಲ, ಆದ್ರೆ ಅವರು ಬಿಟ್ಟೋಗಿರ್ತಕ್ಕಂಥ ಒಂದು ಸಂಪತ್ತು, ಅವರ ಅಭಿನಯ, ಅವರ ಚಿತ್ರಗಳು ಇವತ್ತು ನಮ್ಮೊಂದಿಗೆ ಇವೆ, ನಮ್ಮ ಬದುಕಿನ ದಾರಿದೀಪವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು 4ನೇ ತರಗತಿ ಮಾತ್ರ ಓದ್ಕೊಂಡು ಹೆಮ್ಮೆಗಳನ್ನ ಮೇಯಿಸ್ಕೊಂಡಿದ್ರು. ಅಂತಹ ಒಂದು ಸಂದರ್ಭದಲ್ಲಿ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಿಕ್ಕೆ ಬಹಳ ಕಡುಬಡವರಾಗಿದ್ರು. ಅವರ ತಂದೆ ರಂಗ ಕಲಾವಿದರಾಗಿದ್ರು. ಹಾಗಾಗಿ ರಾಜ್ಕುಮಾರ್ ಅವರು ಆಗ್ಲೇ ಅವರು ಒಳ್ಳೊಳ್ಳೆ ರಂಗಗೀತೆಗಳನ್ನ ಹಾಡ್ಕೊಂಡು ರಂಗಭೂಮಿಗೆ ಪ್ರವೇಶ ಮಾಡಿದ್ರು. ರಂಗಭೂಮಿನಲ್ಲಿ ಒಳ್ಳೆ ಹೆಸರು ಮಾಡಿ 1954ರಲ್ಲಿ ಬೇಡರ ಕಣ್ಣಪ್ಪ ಅಂತಕ್ಕಂಥ ಚಿತ್ರದಲ್ಲಿ ಹೀರೋ ಆಗಿ ಅವರು ನಟನೆ ಮಾಡಿದ್ರು. ಅದಕ್ಕೂ ಮೊದಲು ಅವರು ಬಾಲನಟರಾಗಿ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲನಟನಾಗಿ ಅಭಿನಯ ಮಾಡಿ, ಮತ್ತೆ ಒಬ್ಬ ಋಷಿಯ ಒಂದು ಪಾತ್ರದಲ್ಲಿ, ಶ್ರೀನಿವಾಸ ಕಲ್ಯಾಣದಲ್ಲಿ ಋಷಿ ಪಾತ್ರದಲ್ಲಿ ಅವರು ಅಭಿನಯ ಮಾಡಿದ್ರು. ಹೀಗೆ ಅವರು ಸಿನಿಮಾ ರಂಗದಲ್ಲಿ ಬಂದ್ರು, ಬಹಳ ಅತ್ಯುನ್ನತ ಪಾತ್ರಗಳನ್ನ ಮಾಡಿದ್ರು, ಜನ ಮನಸ್ಸನ್ನ ಗೆದ್ರು. ಬಹಳ ಸರಳ ಜೀವಿ. ಅದೇ ಸರಳ ಜೀವಿಯನ್ನ ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಅವರ ಸಿನಿಮಾ ನೋಡ್ಕೊಂಡ್ ಬಂದ್ರೆ ಯಾವುದೋ ಒಂದು ನೀತಿ ನಾವು ಕಲಿತಾ ಇದ್ವಿ, ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂತ ಇದ್ರೆ ಅಂತಹ ಒಂದು ನಟನೆ ಆತನಲ್ಲಿ ಇತ್ತು. ನಟನೆ ಮಾಡೋದ್ರಲ್ಲಿ ತನ್ನನ್ನು ತಾನು ಮರೆತು ಆತ ನಟನೆ ಮಾಡ್ತಾ ಇದ್ದ. ಅದಕ್ಕೆ ಆತನಿಗೆ ಇಷ್ಟೆಲ್ಲ ಒಂದು ಬಹುಮಾನಗಳ ಬಂದಿರ್ತಕ್ಕಂಥದ್ದು. ಯಾವುದೇ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ ಅಂದ್ರೆ ನಾವು ಓದುವಾಗ ನಾವು ಬಿಟ್ಬಿಟ್ಟು, ನಾನು ಅಭಿಲಾಷ್ ಅಂತ ಟಾಕೀಸ್ ಗೌರಿಬಿದನೂರಲ್ಲಿ ರಿಲೀಸ್ ಮಾಡ್ತಾ ಇದ್ರು, ಅವತ್ತು ನಾನು ರಜಾ ಹಾಕ್ಬಿಟ್ಟು ಹೋಗಿ ಅಭಿಲಾಷ್ ಚಿತ್ರದಲ್ಲಿ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೆ ಅಷ್ಟೇ. ಪತ್ರಕರ್ತ ನಾಗಭೂಷಣ್ ಅವರು ಮಾತನಾಡಿ, ರಾಜ್ಕುಮಾರ್ ಅವರ ಚಲನಚಿತ್ರಗಳು ಜೀವನಕ್ಕೆ ಸ್ಫೂರ್ತಿ ಎಂದು ತಿಳಿಸಿದರು. ಬಹಳ ಅರ್ಥಪೂರ್ಣವಾಗಿ ಜೀವನ ಶೈಲಿಯನ್ನು ರೂಪಿಸಿಕೊಡುವಂತ ಚಿತ್ರಗಳಾಗಿರ್ತವೆ. ಈಗಾಗಲೇ ಅವ್ರ ಬಗ್ಗೆ ಗೌರವ ಹೇಳಿದ್ರು, ಸುಂದರಾಚಾರ್ಯ ಅವರು ಸಾಕಷ್ಟು ಹೇಳಿದ್ರು. ಬಟ್ ರಾಜ್ಕುಮಾರ್ ಬಗ್ಗೆ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಪ್ರತಿಯೊಬ್ಬರು ಅವರ ಹಾಡುಗಳನ್ನ ಮತ್ತೆ ಅವರ ಕಥೆಗಳನ್ನ ನೋಡಿ ಕೇಳಿ ಆನಂದಿಸಿರುವಂತ ಈಗಿನ ಒಂದು ಪೀಳಿಗೆ, ಮುಂದಿನ ಪೀಳಿಗೆಗೂ ಅಷ್ಟೇ ಅವರ ನೆನಪಾಗಿ ಎಲ್ಲರೂ ಇಂಥ ಪ್ರತಿನಿತ್ಯ ಅವರ ಹುಟ್ಟುಹಬ್ಬಗಳನ್ನ ಆಚರಿಸಿಕೊಂಡು ಮುಂದಿನ ಒಂದು ಯುವ ಪೀಳಿಗೆಗೆ ಅರ್ಥಪೂರ್ಣವಾಗಿ ನಡೆಸಿಕೊಳ್ಳಲಿ ಅಂತ ನಾವು ನಿವೃತ್ತ ಶಿಕ್ಷಕ ಕೆಂಪಣ್ಣ ಮಾತನಾಡಿ, ರಾಜ್ಕುಮಾರ್ ಅವರು ಮಾನವತಾವಾದಿ, ಮಾನವನ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನು ತಮ್ಮ ಚಲನಚಿತ್ರಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇವರ ಚಿತ್ರಗಳಿಗೆ ರಾಷ್ಟ್ರಪತಿ ಪ್ರಶಸ್ತಿ ಪಡೆದುಕೊಂಡಿರುವುದು ಮತ್ತಷ್ಟು ವಿಶೇಷವಾಗಿದೆ ಎಂದು ತಿಳಿಸಿದರು. ಸ್ವಾಮಿಗಳ ಪಾತ್ರವನ್ನು ಅಭಿನಯಿಸಿ ಅವರೇ ಹಾಡುಗಳನ್ನು ಕೂಡ ಮಾಡಿದ್ದಾರೆ. ಅದು ಬಹಳ ಇಂಪ್ರೆಸ್ ಆಗಿರುತ್ತೆ. ಇನ್ನೊಂದಿದ್ದವರಿಗೆ ರಾಜ ಅಂಬರೀಷ್ ಅಂತ ಮಾಡಿಲ್ಲ, ಮಾಡಿಲ್ಲ.
ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಅವರ ಚಲನಚಿತ್ರದ ಗೀತೆಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಕವಿನುಡಿ ಕೋಗಿ. ಈ ಸಂದರ್ಭದಲ್ಲಿ ಮುನಿರತ್ನಮ್ಮ ಚಾರಿಟಬಲ್, ಈದರೆ ಪ್ರಕಾಶ್, ಸುಂದರಾಚಾರಿ, ಅಂಬಾರಿ ಮಂಜುನಾಥ್, ಸುಂದರೇಶ್, ನಂಜುಂಡಮೂರ್ತಿ, ಅಮರ್ನಾಥ್, ಬಚ್ಚೇಗೌಡ, ಸಿದ್ದರಾಜ್, ಹರೀಶ್, ನಾಗಭೂಷಣ್, ಪತ್ರಕರ್ತರಾದ ಮಿಥುನ್ ಕುಮಾರ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ ಗೋವರ್ಧನ್.